ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ ತಿಂಗಳ ಮೇಷರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಈ ಒಂದು ಆಗಸ್ಟ್ ತಿಂಗಳು ಹೊಸ ಒಂದು ಬದಲಾವಣೆಗಳು ತಂದು ಕೊಡುವಂತ ಯೋಗವಿದೆ. ಓದಿನ ಕಡೆಗೆ ಗಮನ ಹೆಚ್ಚಾಗುವಂತ ಸಾಧ್ಯತೆಗಳು ಬಹಳ ಇದೆ. ಯಾರೆಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಅನ್ನೋದು ಪಡಿತಾ ಇದ್ದೀರಿ ಅವರಿಗೆಲ್ಲ ಒಂದು ಒಳ್ಳೆ ಸೂಕ್ತ ಸಮಯ ಅಂತಾನೆ ಕರಿಬಹುದು. ಯಾರೆಲ್ಲ ಒಂದು ಮೊಬೈಲ್ ಜಾಸ್ತಿ ನೋಡೋದಾಗಿರ್ಬೋದು, ಹಾಗೆ ಅನಗತ್ಯ ಸಮಯಗಳನ್ನ ವ್ಯರ್ಥ ಮಾಡುವಂತವ್ರು ಯಾರ್ಯಾರೆಲ್ಲ ಇದ್ದೀರಿ, ಅಭ್ಯಾಸಗಳನ್ನ ಕಡಿಮೆ ಮಾಡಿದರೆ ನಿಮ್ಮ ಯಶಸ್ಸು ಅತಿ ಹೆಚ್ಚು ಹೆಚ್ಚಾಗುವಂತದ್ದಿದೆ. ಇವರಿಗೆ ಆರ್ಥಿಕದ ಅರಿವು, ಹಣದ ಅರಿವು ಸಾಮಾನ್ಯವಾಗಿ ಹೆಚ್ಚಾಗಿರುತ್ತದೆ. ಆದಾಯ ಹೆಚ್ಚಾಗಿದೆ ಅಂತ ಹೇಳಿ ಅನಗತ್ಯ ಖರ್ಚು ಮಾಡುವಂಥದ್ದು ಅಭ್ಯಾಸ ಕಮ್ಮಿ ಮಾಡಬೇಕಾಗುತ್ತದೆ. ಈ ತಿಂಗಳು ಉಳಿತಾಯಕ್ಕೆ ನೀವು ಅತಿ ಹೆಚ್ಚು ಮನ್ನಣೆ ಕೊಟ್ಟರೆ ಮುಂದಿನ ತಿಂಗಳಲ್ಲಿ ನಿಮಗೆ ಸುಧಾರಣೆ ಕಾಣುತ್ತದೆ. ನೀವು ಉದ್ಯೋಗದಲ್ಲಿ ಇರುವವರಿಗೆ ಈ ಒಂದು ಆಗಸ್ಟ್ ತಿಂಗಳು ನಿಮ್ಮ ಪ್ರತಿಭೆ ತೋರಿಸುವಂತ ಅವಕಾಶಗಳು ದೊರೆಯುತ್ತದೆ. ಇಷ್ಟು ದಿವಸ ಮೌನವಾಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಗುರುತು ಸಿಗುವಂಥದ್ದಿದೆ. ಆದರೆ ತಿಂಗಳ ಮೊದಲ ಭಾಗದಲ್ಲಿ ಯಾವುದೇ ನಿರ್ಧಾರಗಳನ್ನು ಆತುರವಾಗಿ ತೆಗೆದುಕೊಳ್ಳಲು ಬೇಡಿ. ಸಹೋದ್ಯೋಗಿಗಳ ಜೊತೆಗೆ ಮಾತಿನಿಂದ ಭಿನ್ನಾಭಿಪ್ರಾಯ ಬರದಂತೆ ನೋಡಿಕೊಳ್ಳಿ. ಇನ್ನು ವ್ಯಾಪಾರ ಮಾಡುವವರಿಗೆ ಆರಂಭದಲ್ಲಿ ಗ್ರಾಹಕರ ಸಂಖ್ಯೆ ಕಡಿಮೆ ಇರುತ್ತದೆ, ಆದರೆ ಅದರಿಂದ ಆತಂಕ ಪಡುವಂತ ಅವಶ್ಯಕತೆ ಯಾವುದು ಇರುವುದಿಲ್ಲ. ನಿಮಗೆ ಹಳೆಯ ಗ್ರಾಹಕರುಗಳಿಂದನೇ ಉತ್ತಮ ಆದಾಯ ಬರುವಂತ ಸಾಧ್ಯತೆಗಳು ಬಹಳ ಇದೆ. ಹೊಸ ಹೂಡಿಕೆ ಅಥವಾ ಹೊಸ ಒಂದು ಆರಂಭದ ಒಂದು ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಶ್ರಾವಣ ಕಳೆದ ನಂತರ ಮಾಡುವಂಥದ್ದು ಅತಿ ಹೆಚ್ಚು ಸೂಕ್ತ. ಇನ್ನು ಮನೆಯಲ್ಲಿ ಸಂತಸದ ವಾತಾವರಣಗಳು ನಿರ್ಮಾಣವಾಗುತ್ತದೆ. ಕುಟುಂಬದವರ ಜೊತೆ ಅತಿ ಹೆಚ್ಚು ಸಮಯವನ್ನು ಕಳೆಯುವಂತ ಅವಕಾಶಗಳು ನಿಮಗೆ ಸಿಗುವಂತದ್ದಿದೆ. ಕೆಲವರ ಮನೆಯಲ್ಲಿ ಶುಭ ಕಾರ್ಯದ ಮಾತುಗಳು ಸಹ ಆರಂಭವಾಗುತ್ತದೆ. ಇನ್ನು ಪ್ರೀತಿ ವಿಚಾರದಲ್ಲಿ ನಾನು ಹೇಳೋದಾಯ್ತು ಅಂತ ಹೇಳಿದ್ರೆ ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಗೌರವ ಕೊಟ್ರೆ ನಿಮ್ಮ ಪ್ರೀತಿ ಅತಿ ಹೆಚ್ಚು ಇನ್ನು ಉನ್ನತ ಸ್ಥಾನಕ್ಕೆ ಹೋಗುವಂತದ್ದಿದೆ. ಸಣ್ಣ ಸಣ್ಣ ವಿಚಾರಗಳು ದೊಡ್ಡದು ಆಗ್ಲಿಕ್ಕೆ ಬಿಡದೆ ಮಾತನಾಡಿ ಬಗೆಹರಿಸಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ನಾನೊಂದು ಸಣ್ಣ ಎಚ್ಚರಿಕೆ ನಿಮಗೆ ನೀಡೋದಾಯ್ತು ಅಂತ ಹೇಳಿದ್ರೆ ಸಾಕಷ್ಟು ನಿದ್ರೆ ಹಾಗೂ ಸಮಯಕ್ಕೆ ತಕ್ಕಂತೆ ಆಹಾರ ಹಾಗೆ ನೀರು ಕುಡಿಯುವುದನ್ನು ನಿರ್ಲಕ್ಷ್ಯತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಣ್ಣ ಆರೋಗ್ಯ ಸಮಸ್ಯೆ ನಿರ್ಲಕ್ಷ್ಯ ಮಾಡದೆ ಮೊದಲೇ ಗಮನ ಕೊಟ್ಟರೆ ಅದು ಬಹಳ ಒಳ್ಳೆಯದು. ಈ ಆಗಸ್ಟ್ ತಿಂಗಳಿನಲ್ಲಿ ಶ್ರಾವಣ ಮಾಸ ಆರಂಭವಾಗುವುದರಿಂದ ಶ್ರಾವಣ ಸೋಮವಾರದಂದು ಶಿವನ ದರ್ಶನವನ್ನು ಪಡೆದುಕೊಳ್ಳಿ. ಪ್ರತಿದಿನ ಓಂ ನಮೋ ಶಿವ ಎನ್ನುವ ಮಂತ್ರವನ್ನು ಪಠಿಸಿ. ಮಂಗಳವಾರ ಹನುಮಂತ ಸ್ವಾಮಿ ದೇವರಿಗೆ ಭೇಟಿ ನೀಡಿ. ಒಟ್ಟಾರೆ ಈ ಒಂದು ಆಗಸ್ಟ್ ತಿಂಗಳು ಮೇಷರಾಶಿಯವರಿಗೆ ಆರಂಭದಲ್ಲಿ ಸ್ವಲ್ಪ ತಾಳ್ಮೆ ಬೇಕಾಗಿದ್ರೂ ಸಹ ತಿಂಗಳ ಮಧ್ಯಭಾಗದಿಂದ ಒಂದು ಒಳ್ಳೆ ಉತ್ತಮ ಅವಕಾಶಗಳು ದೊರೆಯಲಿ. ಆರ್ಥಿಕ ಸುಧಾರಣೆ ಕಾಣುವುದು ಹಾಗೂ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುವಂತ ಸಾಧ್ಯತೆಗಳು ಬಹಳ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿ ಮೇಷರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಇನ್ನು ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಸಮಸ್ಯೆಗಳಾಗಿರ್ತಕ್ಕಂತಹ ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಅಥವಾ ಆರೋಗ್ಯ ಸಮಸ್ಯೆ, ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ಕೆಳಗೆ ಕಾಣುತ್ತಿರುವ ನಮ್ಮ ನಂಬರಿಗೆ ಸಂಪರ್ಕಿಸಿ. ಸಾಧ್ಯವಾದಲ್ಲಿ ಬೆಂಗಳೂರು ಜಯನಗರಕ್ಕೆ ಬಂದು ನಮ್ಮನ್ನು ಭೇಟಿ ಮಾಡಿ. ಧನ್ಯವಾದಗಳು.